ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತೆ ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾಳೆ. ಕೋರ್ಟ್ಗೆ ಎಂಟ್ರಿ ಕೊಡೋಕ್ಕೂ ಮುನ್ನಾನೆ JP ಹಾಗೆ ಭಾರ್ಗವಿ ಸೇರಿಕೊಂಡು ಗಾಯತ್ರಿ ದೇವಿಯ ಪಾಲಿಗೆ ನಿಜವಾಗಲೂ ಕೂಡ ರಾಕ್ಷಸರಾಗ್ತಿದ್ದಾರೆ. ಹಾಗಾದರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಲ್ಲ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಗೆ ಟಕ್ಕರ್ ಕೊಡಬೇಕು ಅಂತಾನೆ ಪ್ರತಿ ಕ್ಷಣ ಪ್ರತಿದಿನ ಕೂಡ ಯೋಚನೆ ಮಾಡ್ತಿದ್ದಾಳೆ. ಜೊತೆಗೆ ಅಲ್ಲಿ ಸಾಕ್ಷಿ ಗಂಡ ಜಗನ್ಗೂ ಕೂಡ ಪಾಠ ಕಲಿಸ್ಬೇಕು ಅಂತ ಭಾರ್ಗವಿ ಅನ್ಕೋತಿದ್ದಾಳೆ. ಯಾಕಂದರೆ ಇವತ್ತಿನ ಅವರ ಸ್ಥಿತಿಗೆ ಕಾರಣನೇ ಇವರಿಬ್ಬರಿಂದಾನೇ ಇವತ್ತು ಒಬ್ಬರು ಆ ಸ್ಥಿತಿಯಲ್ಲಿರೋದು. ಇಲ್ಲಿ JP ಪಾಟೀಲ್ ತನ್ನ ಮಕ್ಕಳು ತಮಗೋಸ್ಕರ ಇಷ್ಟು ಕಷ್ಟಪಡ್ತಿದ್ದಾರೆ. ಅವರ ಕಷ್ಟಕ್ಕೆ ಸಾಥ್ ಕೊಡಬೇಕು ಅಂತ ಕೂಡ ಯೋಚನೆ ಮಾಡಿ ಮಕ್ಕಳಿಗೆ ಹೇಳಿದೆ ಇಲ್ಲಿ ಕೆಲಸನ ಹುಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಬರ್ತಾರೆ. ಬಸ್ ಸ್ಟ್ಯಾಂಡಲ್ಲಿ ಇರ್ತಕ್ಕಂತಹ JP ಪಾಟೀಲ್ನ ಅಣಗ್ಸೋಕೆ ಅಂತ ಹೇಳಿ ಶಕ್ತಿ ಮತ್ತು ಜಗನ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಇಬ್ಬರು ಕೂಡ ಪೈಪೋಟಿಯಲ್ಲಿ ಇದು ನನ್ನ ಬೇಟೆ ಅಂತ ಹೇಳ್ತಿದ್ರೆ ಇಲ್ಲಿ JP ಪಾಟೀಲ್ ಅವರು ನಾಚಿಕೆ ಆಗೋದಿಲ್ವ ನಿಮಗೆ, ನಿಮ್ಮಂಥವ್ರು ನನ್ನ ನಂಬದೆ ಅಲ್ವಾ, ನನ್ನ ಬುದ್ಧಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ನನ್ನಮ್ಮ ಯಾವಾಗಲೂ ಕೂಡ ಹೇಳ್ತಾ ಇದ್ರು ನಂಬಬೇಡ ಅಂತ. ಆದರೆ ನಾನೇ ದುರ್ಯೋಧನೆ ಎಷ್ಟೇ ತಪ್ಪು ಮಾಡಿದ್ರು ಪರವಾಗಿಲ್ಲ ಅಂತ ಹೇಳಿ ಕಣ್ಣನ ಥರ ನಿಂತ್ಕೊಂಡಿದ್ದೆ ನಿನ್ನ ಜೊತೆ. ಆದರೆ ನೀನೇ ಇವತ್ತು ನನ್ನ ಈ ಸ್ಥಿತಿಗೆ ಕಾರಣ ಆಗಿಬಿಟ್ಟೆ ಅಂತ JP ಪಾಟೀಲ ಶಕ್ತಿಯನ್ನು ಕುರಿತು ಹೇಳ್ತಾರೆ. ನಂತರ ನನ್ನ ತಮ್ಮ ಅಂತ ಹೇಳಿ ನನ್ನ ಹತ್ರ ಎರಡಾಗಲಿ ಇದ್ದರೂ ಕೂಡ ಅದನ್ನು ನಿನಗೆ ಕೊಡ್ತಾ ಇದ್ದ. ದಾಯದಿ ಭಾವನೆ ನಮ್ಮ ನಡುವೆ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೆ. ಇಷ್ಟು ಖುಷಿ ಪಡ್ತಾ ಇದ್ದೆ ನನಗೆ ನನ್ನ ಎಂಥ ತಮ್ಮ ಸಿಕ್ಕಿದ್ದಾನೆ ಅಂತ ಹೇಳಿ. ಆದರೆ ನೀನು ಕೂಡ ನನಗೆ ಮೋಸ ಮಾಡಿಬಿಟ್ಟೆ, ದ್ರೋಹ ಬಗೆದ್ಬಿಟ್ಟೆ ಅಂತ ಹೇಳಿ JP ಪಾಟೀಲ್ ಜಗನ್ನನ್ನು ಕೂಡ ಬೈದು ಸರಿಯಾಗಿ ತರಾಟೆ ತಗೋತಾರೆ. ಇತ್ತ ಕಡೆ ನಿರ್ಮಲಾ ಪಾಟೀಲ್ ಅವರ ಕ್ಲಬ್ಬಿನ ಮೆಂಬರ್ ಮನೆಗೆ ಬಂದು ನಿರ್ಮಲಾ ಪಾಟೀಲ್ ಅವರ ಪರಿಸ್ಥಿತಿಯನ್ನು ಆಡ್ಕೋತಿದ್ದಾರೆ, ಛೇಡಿಸ್ತಿದ್ದಾರೆ. ಸಾಕ್ಷಿನೇ ಹೇಳಿ ಕಳಿಸಿದ್ದು ನೀವು ಕಾಲು ಇಟ್ಕೊಂಡ್ರೆ ಈಗಲೂ ಕೂಡ ನಿಮಗೆ ಆ ಮನೆ ಸಿಗತ್ತಂತೆ, ಹೋಗಬಹುದಂತೆ ಅಂತ. ಈ ಒಂದು ಮಾತನ್ನು ಕೇಳಿದಂಥ ಭಾರ್ಗವಿ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರ್ತೀರಾ, ಏನು ಮಾತಾಡ್ತಾ ಇದ್ರ, ಆ ಸಾಕ್ಷಿ ಅವರು ಹೇಳಿದ್ರು ಅಂತ ಬಂದು ಹೇಳ್ತಿದ್ದೀರಾ, ಆ ದಡ್ಡು ಹೇಳಿದ ಮಾತು ಕಟ್ಕೊಂಡು ಇಲ್ಲಿ ತನಕ ಬಂದು ಮಾತಾಡೋಕೆ ಬಂದಿದ್ದೀರಾ, ಏನು ಹೇಳಬೇಕು ನಿಮಗೆ. ನಾವು ಆ ಮನೆಯನ್ನು ಬಿಟ್ಟು ಯಾರಿಗೆ ಬಂದಿದ್ದೀವಿ ಅಂತ ಹೇಳಿದ್ದು ಜಸ್ಟ್ ಸ್ವಲ್ಪ ದಿನಕ್ಕೋಸ್ಕರ ಹೊರಗಡೆ ಬಂದಿದ್ದೀವಿ ಅಷ್ಟೇ. ಆ ಮನೆ ಡಸ್ಟ್ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿಬ್ಬರನ್ನ ಇರಿಸಿದ್ದೀವಿ, ನೋಡ್ತಾ ಇರಿ. ಇನ್ನು ಸ್ವಲ್ಪ ದಿನದಲ್ಲಿ ಆ ಮನೆಗೆ ಬರಬೇಕಾಗುತ್ತೆ. ಜೊತೆಗೆ ಆ ಮನೆ ಯಜಮಾನಿ ಯಾವತ್ತಿದ್ರೂ ಕೂಡ ನನ್ನ ಅತ್ತೆ ನಿರ್ಮಲಾ ಪಾಟೀಲ್ ಅವರೇ ಅಂತ ಹೇಳಿ ಭಾರ್ಗವಿ ತನ್ನ ಅತ್ತಿಯನ್ನು ಹಾಡಿ ಕೊಂಡಾಡ್ತಾಳೆ. ತದನಂತರ ಇವಳಿಂದಾನೆ ಇಷ್ಟೆಲ್ಲ ಆಗಿದ್ದು, ಎಷ್ಟೆಲ್ಲ ಮಾತಾಡ್ತೀಯ ನೀನು ಅಂತ ಹೇಳಿ ಆಕೆ ಹೇಳ್ದಾಗ ಇಲ್ಲಿ ಭಾರ್ಗವಿ ಇದು ನಮ್ಮ ಮನೆ, ನಮ್ಮ ವಾಯ್ಸ್ ಮಾತ್ರ ನಡಿಬೇಕು, ಬೇರೆಯವರ ವಾಯ್ಸ್ ರೈಸ್ ಆಗೋಕ್ಕೆ ಇಲ್ಲಿ ಜಾಗ ಇಲ್ಲ, ಮೊದಲು ಇಲ್ಲಿಂದ ಹೋಗ್ತಾ ಇರ್ಬೋದು ಅಂತ ಹೇಳಿ ಮುಖಸ್ತುತಿಯನ್ನು ಮಾಡೋದ್ರ ಮುಖಾಂತರ ಇಲ್ಲಿ ಭಾರ್ಗವಿ ಸರಿಯಾಗಿ ತರಾಟೆಯನ್ನು ತಗೋತಾರೆ. ಹೋಗೋರಿಗೆ ಅರಿಶಿನ ಕುಂಕುಮವನ್ನು ಕೂಡ ಕೊಟ್ಟು ಕಳುಹಿಸ್ತಾರೆ. ನಂತರ ಆತೆ ನೀವೇನು ಬೇಜಾರು ಮಾಡ್ಕೋಬೇಡಿ, ಇಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಅಂತ ಹೇಳಿ ಭಾರ್ಗವಿ ಅತ್ತೆಯನ್ನು ಸಮಾಧಾನ ಮಾಡ್ತಾಳೆ. ಇತ್ತ ಕಡೆ JP ಪಾಟೀಲ್ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು JP ನನ್ನ ಬೇಟೆ, ನನಗೆ ವಯಸ್ಸಾಗಿದೆ, JP ವಿರುದ್ಧ ಸೇಡ್ ತೀರಿಸ್ಕೊಳ್ಳಿಲ್ಲ ಅಂದರೆ ಇನ್ಯಾರ ವಿರುದ್ಧ ಸೇಡ್ ತೀರಿಸ್ಕೊಳ್ಳಿ, ನೀನು ಬೇಕಿದ್ರೆ ಅವರ ಮಕ್ಕಳು ಮೇಲೂ ಕೂಡ ಸೇಡನ್ನು ತೀರಿಸ್ಕೋಬಹುದು ಅಂತ ಹೇಳಿ ಶಕ್ತಿ ಜಗನ್ಗೆ ಹೇಳ್ತಿದ್ರೆ, ಇಲ್ಲ ಶಕ್ತಿ ಅಣ್ಣ, ನನ್ನ ಬೇಟೆ ನಾನೇ ತೀರಿಸ್ಕೋಬೇಕು, ನನಗೆ ಎಷ್ಟೆಲ್ಲ ಕಾಟ ಕೊಟ್ಟಿದ್ದಾನೆ ಗೊತ್ತಿದೆಯಾ, 20 ವರ್ಷದಿಂದ ನಾವು ಬೆಳೆಯೋದಕ್ಕೆ ಬಿಟ್ಟಿಲ್ಲ, ನಮ್ಮನ್ನೆಲ್ಲ ಕೆಲಸದೊಂದು ಥರ ಟ್ರೀಟ್ ಮಾಡಿದ್ದಾನೆ ಅಂತ ಹೇಳಿ ಇಲ್ದಿರೋದನ್ನೆಲ್ಲ ಕಲ್ಪನೆ ಮಾಡಿಕೊಂಡು ಜಗನ್ ಮಾತನಾಡ್ತಿದ್ದಾರೆ. ಈ ಕಡೆ ಶಕ್ತಿ ನನಗೇನೆಲ್ಲ ಮಾಡಿದಾನೆ ಗೊತ್ತಾ, ಇವನನ್ನು ಎಷ್ಟು ನಂಬಿದ್ದೆ ಗೊತ್ತಾ, ಇಡೀ ನನ್ನ ವ್ಯವಹಾರನೇ ಹಾಳು ಮಾಡ್ದ, ಅದೇ ಕಾರಣಕ್ಕೆ ಇವನನ್ನು ನಾನೇ ಸುಳ್ಳು ಕೇಸನ್ನು ಹಾಕಿ ಜೈಲಿಗೆ ಕಳಿಸಿದ್ದು, ಇನ್ನೆಂದಾದರೂ ಹೊರಗಡೆ ಬರೋಕ್ಕಾಗತ್ತಾ, ಇನ್ನು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಜೊತೆಗೆ ನನ್ನ ಹೆಂಡತಿ ಜೈಲಿಗೆ ಹೋಗಿದ್ದಾರೆ, ಇದೆಲ್ಲದಕ್ಕೂ ಕೂಡ ನಾನು ಇವನಿಗೆ ಸರಿಯಾಗಿ ಕೊಡಲೇಬೇಕು ಅಂತ ಹೇಳಿ ಶಕ್ತಿ ಹೇಳ್ತಾರೆ. ಬಟ್ ಇಲ್ಲಿ ಜಗನ್ ಮತ್ತು ಶಕ್ತಿ ಇಬ್ಬರು ಸೋಲೋದಕ್ಕೆ ರೆಡಿ ಇಲ್ಲ, ಇದು ನಮ್ಮ ಭೇಟಿ ಅಂತ ಹೇಳ್ತಿದ್ದಾಗೆ JP ಸಿಡಿದು ಹೇಳ್ತಾರೆ. ನಂತರ ಇಲ್ಲಿ ಜಗನ್ ಮತ್ತು ಶಕ್ತಿ ಇಬ್ಬರು ಕೂಡ ನೋಡೇ ಬಿಡೋಣ ಯಾರು ಭೇಟಿ ಆಗತ್ತೆ ಅಂತ ಹೇಳಿ ಚಾಲೆಂಜ್ ಮಾಡಿಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರ ಇಲ್ಲಿ ಭಾರ್ಗವಿ ಕೋರ್ಟಿಗೆ ಬಂದಿದ್ದಾಳೆ. ಕೋರ್ಟಿಗೆ ಬರ್ತಿದ್ದಾಗೇ ಕೈಯಲ್ಲಿದ್ದಂಥ ಒಂದು ಕವರ್ ಕೆಳಗಡೆ ಬಿದ್ದೋಗುತ್ತೆ. ಬಿದ್ದಿಟ್ಟಿದ್ದಾಗೆ ಎದುರುಗಡೆ ಬರ್ತಿದ್ದಂತಹ ಆರ್ಕೆ ಅದನ್ನು ಎತ್ತು ಭಾರ್ಗವಿ ಕೈಗೆ ಕೊಡ್ತಾರೆ. ಗಾಯತ್ರಿ ದೇವಿ ಕೂಡ ಅಲ್ಲೇ ಇದ್ದಾರೆ. ಇಲ್ಲಿ ಭಾರ್ಗವಿ ಹಾಗೆ ನೋಡ್ತಾ ಇರಬೇಕಿದ್ರೆ, ಏನು ಭಾರ್ಗವಿ ಇನ್ನೊಂದು ವಾರ ಮತ್ತೆ ಕೋರ್ಟ್ ಹಿಯರಿಂಗ್ ಶುರು ಆಗ್ತದೆ, ನಿನಗೊಂದು ವಿಷಯ ಗೊತ್ತಿದೆಯಾ, ಹಿಯರಿಂಗನ್ನು ಇಷ್ಟು ದೂರ ಹಾಕ್ಸಿದೆ ನಾನು ಗೊತ್ತಾ, ಯಾಕೆ ಅಂತ ಗೊತ್ತಾ ಭಾರ್ಗವಿ, ಇಲ್ಲಿ
ಬಲಿ ಕೊಡೋದಕ್ಕೂ ಮುನ್ನ ಕುರಿಯನ್ನು ಕಡಿತಾರಲ್ವ, ಅದೇ ರೀತಿಯಾಗಿ ಇಲ್ಲಿ JP ನೀವು ಎಲ್ಲರೂ ಕೂಡ ತುಂಬ ಖುಷಿಯಿಂದ ಇರಬೇಕು. ಒಮ್ಮೆಲೆ ಕೋರ್ಟಿಗೆ ಬರ್ತಿದ್ದಾಗೆ ಜೈಲಿಗೆ ಹೋಗಬೇಕು, ಶಿಕ್ಷೆ ಆಗಬೇಕು, ಆಗ ಆಗುತ್ತಲ್ವ ಸಂಕಟ. ನಿಜಕ್ಕೂ ಕೂಡ ಅದನ್ನು ಯಾರಿಂದ ಕೂಡ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ಮಟ್ಟಿಗೆ ಖುಷಿ ಆಗತ್ತೆ ಅಂತ ಹೇಳಿ ಆರ್ಕೆ ಹೇಳ್ತಾರೆ. ಇತ್ತ ಕಡೆ ಭಾರ್ಗವಿ ಯಾವುದಕ್ಕೂ ಕೂಡ ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ನಿಜ ಹೇಳಬೇಕು ಅಂದರೆ ಕಾಳಿ ಯಾರು ಅಂತ ಗೊತ್ತಿದೆ ಅಲ್ವಾ ಆರ್ಕೆ. ಕಾಳಿಗೆ ಅಲ್ವಾ ಬಲಿ ಕೊಡೋದು, ಅಂದಮೇಲೆ ಈ ಕಾಳಿ ಕಾಯ್ತಿರೋ ಬಲಿ ಯಾರದು ಅಂತ ಗೊತ್ತಿದೆಯಾ, ಗಾಯತ್ರಿ ದೇವಿಯದ್ದು ಅಂತ ಹೇಳಿ ಭಾರ್ಗವಿ ತಿಳಿಸ್ತಿದ್ದಾಗೆ ಗಾಯತ್ರಿ ದೇವಿ ರೊಚ್ಚಿಗೆ ಹೇಳ್ತಾರೆ, ಏನು ಭಾರ್ಗವಿ ಮೆರೀತಾ ಇದೆಯಾ ನೀನು? ನಿನ್ನ ಮಾವನ ಜೈಲಲ್ಲಿ ಸಾಯಿಸೋದೇ ಕಷ್ಟ ಆಗಿತ್ತು, ಆದರೆ ಈಗ ಹೊರಗಡೆ ಸಾಯಿಸೋದೇನು ಕಷ್ಟ ಅಲ್ವಲ್ಲ ಅಂತ ಹೇಳಿ ಗಾಯತ್ರಿ ದೇವಿ ತಿಳಿಸ್ತಾರೆ. ಬಟ್ ಇಲ್ಲಿ ಭಾರ್ಗವಿ ಯಾವುದೇ ರೀತಿಯಲ್ಲೂ ಕೂಡ ಹೆದರ್ಕೊಳ್ಳೋದಿಲ್ಲ. ಏನಿದು ನಿನ್ನ ಕಣ್ಗಳಲ್ಲಿ ಭಯನೇ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಿದ್ರೆ, ಭಯ ಯಾಕೆ ಕಾಣಿಸ್ಬೇಕು? ತಪ್ಪು ಮಾಡಿದವ್ರಿಗೆ ಭಯ ಕಾಣಿಸ್ಬೇಕು, ನಾನು ಭಯ ಪಡೋದಿಲ್ಲ ಅಂತ ಹೇಳಿ ಕೇಕೆ ಹಾಕಿ ನಗ್ತಿದ್ದಾಳೆ. ಈ ಕಡೆ ಆರ್ಕೆ, ಏನಿದು ನಿನ್ನ ಮಾವ ಜೈಲಿಗೆ ಹೋಗ್ತಾರೆ, ಅವ್ರ ಕಥೆನೇ ಮುಗ್ದು ಹೋಗುತ್ತೆ ಅಂತ ಹೇಳ್ತಿದ್ರು, ಈ ರೀತಿಯಾಗಿ ನಗ್ತಿದ್ಯಲ್ಲ ಅಂದಾಗ ನಿಮಗೆ ಎಷ್ಟು ಭಯ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗ್ತದೆ. ಮಾತಿದ್ರೆ ಇಲ್ಲಿ ಮಾವನ್ನ ಸಾಯಿಸ್ತೀನಿ ಅಂತಿರಲ್ಲ, ಯಾಕೆ ಅಷ್ಟೊಂದು ಭಯ ಆಗ್ತಿದ್ಯಾ ಸೋತೋಗ್ತೀನಿ ಅಂತ? ಅದೇ ಕಾರಣಕ್ಕೆ ತಾನೇ ಈ ರೀತಿ ಹೆದರ್ಕೊಂಡು ಮಾಡ್ತೀನಿ ಅಂತಿರೋದು. ಏನಿದು ಆರ್ಕೆ, ನಿಮ್ಮ ಬಗ್ಗೆ ನಾನು ಎಷ್ಟೆಲ್ಲ ಕೇಳಿದ್ದೆ, ನೀವು ಎಲ್ಲಿಂದ ಬಂದವರು, ಆದರೆ ಈ ರೀತಿಯಾಗಿ ಕೇಸ್ ಗೆಲ್ಲಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇಷ್ಟೊಂದೆಲ್ಲ ಮಾಡೋದಾ ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ಈ ಭಾರ್ಗವಿ ಏನೇ ಅಂದ್ಕೊಂಡಿದ್ಯಾ, ಮೆರೀತಾ ಇದೆಯಾ ನೀನು? ನಿನ್ನ ಮಾವನ್ನ ನಾನೇ ಸಾಯಿಸ್ಬೇಕು ಅಂತಿಲ್ಲ, ನಿನ್ನ ಮಾವನ್ನ ಸಾಯಿಸೋದಕ್ಕೆ ಯಾರು ಬೇಕಾದರೂ ಬರ್ತಾರೆ. ಮೊದಲು ಅದನ್ನು ತಿಳ್ಕೊ. ನೋಡ್ತಾ ಇರು JPಯನ್ನು ಹೇಗೆ ಒಳಗಡೆ ಕಳಿಸಿ ನೀವು ಎಲ್ಲರೂ ಕೂಡ ಬೀದಿಗೆ ಬೀಳೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಗಾಯತ್ರಿ ದೇವಿ ಭಾರ್ಗವಿಗೆ ಚಾಲೆಂಜ್ ಹಾಕ್ತಿದ್ದಾಳೆ. ಭಾರ್ಗವಿ ಕೂಡ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿದ್ದೆ, ಹ್ಯಾಂಡ್ ಶೇಕ್ ಮಾಡಿ ಆಲ್ ದಿ ಬೆಸ್ಟ್ ಅಂತ ತಿಳಿಸ್ತಾರೆ. ನಂತರ ಇಲ್ಲಿ ಭಾರ್ಗವಿ ಅಲ್ಲಿಂದ ಹೊರಟು ಬಂದಿದ್ದೆ ಕೈಗೆ ಹಾಕಿದಂಥ ಆ ಒಂದು ಪ್ಲಾಸ್ಟರನ್ನು ಓಪನ್ ಮಾಡ್ತಾಳೆ. ಕೊನೆಗೂ ಕೂಡ ಅದರ ಮುಖಾಂತರ ಗಾಯತ್ರಿ ದೇವಿಯ ಫಿಂಗರ್ ಪ್ರಿಂಟ್ಸನ್ನು ತೆಗೆದುಕೊಂಡು ಅದನ್ನು ಲ್ಯಾಬ್ಗೆ ಕೊಡೋದ್ರ ಮುಖಾಂತರ ಕೇಸಲ್ಲಿ ಲೀಡ್ ತಗೊಳ್ಳೋದಕ್ಕೆ ಮುಂದಾಗ್ತಿದ್ದಾಳೆ ಭಾರ್ಗವಿ. ಬಟ್ ಗಾಯತ್ರಿ ದೇವಿಗೆ ಇದರ ಸಣ್ಣ ಸುಳಿವು ಕೂಡ ಇಲ್ಲ. ಈ ಕಡೆ ಮನೆಗೆ ಬಂದಂಥ JP ಪಾಟೀಲ್ ಕುಸಿದು ಹೋಗಿರ್ತಾರೆ, ಬಿಕಾಸ್ ಅಂತ ಅವಮಾನ ಆಗಿರ್ತಾರೆ. ಅದೇ ಸಮಯದಲ್ಲಿ ಭಾರ್ಗವಿ ಅಲ್ಲಿಗೆ ಬರ್ತಾಳೆ. ಭಾರ್ಗವಿ ಅಲ್ಲಿ ನೇರವಾಗಿ ಬರೋದಿಲ್ಲ, ಒಂದು ಕತ್ತಿ ಮುಖಾಂತರ ಬರ್ತಾಳೆ. ಒಂದು ಕತ್ತಿಯನ್ನು ಹೇಳ್ತಾಳೆ, ಅದು ಬೇರೆ ಯಾರದ್ದು ಅಲ್ಲ, JP ಪಾಟೀಲ್ ಕಥೆನೇ ಆಗಿರುತ್ತೆ. ಆ ಒಂದು ಕತ್ತಿಯಲ್ಲಿ ಈಗ ರಾಜುನನ್ನು ಸೋಲಿಸೋದಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ, ಯಾಕಂದರೆ ಅವನ ಕುಟುಂಬ, ಅವನ ಇಡೀ ಸಾಮ್ರಾಜ್ಯ ಅವನ ಜೊತೆಗೆ ನಿಂತಿದೆ. ಖಂಡಿತವಾಗ್ಲೂ ಅದನ್ನು ಅವರು ತುಂಬ ಚೆನ್ನಾಗಿ ಫೇಸ್ ಮಾಡ್ತಾರೆ, ರಾಕ್ಷಸರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಅಂತ ಭಾರ್ಗವಿ ಹೇಳ್ತಿದ್ದಾಗನೇ ಈ ಕಡೆ JP, ಹೌದು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ ರಾಕ್ಷಸರಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ಬೇಕೇ ಹೊರತು ಈ ರೀತಿಯಾಗಿ ಹೆದರ್ಕೊಂಡು ನಿಲ್ಲಬಾರ್ದು ಅನಿಸುತ್ತೆ. ಕೊನೆಗೂ ರಾಕ್ಷಸ ಬೊಂಬೆಯನ್ನು ತೆಗೆದುಕೊಂಡಿದ್ದೆ ಅವರ ಪಾಲಿನ ರಾವಣಾಸುರನಾಗುವುದಕ್ಕೆ JP ರೆಡಿ ಆಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅಂತ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.